ಗುಡ್ ಮಾರ್ನಿಂಗ್ ಮಾಸ್ಟರ್ಸ್. ಎಲ್ಲರಿಗೂ ಶುಭೋದಯ. ನವರಾತ್ರಿ ಹಬ್ಬದ 3ನೇ ದಿನದ ಧ್ಯಾನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಲಲಿತಾ ಪವಾರ್ ಮೇಡಮ್ ಅವರು ಹಮ್ಮಿಕೊಂಡಿರುವಂತಹ ಉಪವಾಸ ಮೌನ ಧ್ಯಾನದ 93ನೆಯ ದಿನ ಇವತ್ತು. ಈ ದಿನದ ಧ್ಯಾನಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ ತಾಯಿ ಕೂಷ್ಮಾಂಡ ದೇವಿಯ ಅನುಗ್ರಹ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಅಂದ್ಬಿಟ್ಟು ಕೇಳ್ಕೊಳ್ತಾ ಈ ದಿನದ ಧ್ಯಾನವನ್ನ ಶುರು ಮಾಡೋಣ. ಎಲ್ಲರೂ ಧ್ಯಾನ ಸ್ಥಿತಿಗೆ ಬಂದ್ಬಿಡಿ. ಹಲೋ ಫ್ರೆಂಡ್ಸ್, ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ದಸರಾ ಹಬ್ಬದ ಶುಭಾಶಯಗಳು. ಬೆಳಗಿನ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ಎಲ್ಲರೂ ಕೂಡ ಧ್ಯಾನಕ್ಕೆ ಕೂತ್ಕೊಳ್ಳೋಣ ಫ್ರೆಂಡ್ಸ್. ಎರಡು ಕೈ ಬೆರಳುಗಳನ್ನು ಕ್ರಾಸ್ ಮಾಡಿ, ಬೆರಳುಗಳನ್ನು ಸೇರಿಸಿ, ಕಾಲು ಕ್ರಾಸ್ ಮಾಡಿ, ಹಗುರವಾಗಿ ಕಣ್ಮುಚ್ಚಿ ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರೋಣ. ಯಾವುದು ಕೂಡ ಯೋಚನೆ ಬೇಡ. ಮೊದಲಿಗೆ ಮಯೂರು ಮೇಡಮ್ ಅವರು ಇವಾಗ ಒಂದು ಹಾಡು ಹೇಳ್ತಾರೆ, ಭಕ್ತಿಗೀತೆಯನ್ನ ಕೇಳಿಸ್ಕೊಂಡು ನಾವು ಧ್ಯಾನವನ್ನು ಮಾಡೋಣ. ಉಸಿರನ್ನೇ ಗಮನಿಸ್ತಾ ಇರೋಣ. ಮಯೂರು ಮೇಡಮ್ ಅವ್ರಿಗೆ ಸ್ವಾಗತವನ್ನು ಕೋರೋಣ. ಮಯೂರು ಮೇಡಮ್. ನಮಸ್ತೆ ಮೇಡಮ್. ಎಲ್ಲರಿಗೂ ನಮಸ್ಕಾರ. ಎಲ್ಲ ಧ್ಯಾನ ಬಂಧುಗಳು, ಭುವನೇಶ್ವರಿಯ ನೆನೆ ಮಾನಸವೇ, ಭುವನೇಶ್ವರಿಯ ನೆನೆ ಮಾನಸವೇ, ಭುವನೇಶ್ವರಿಯ ನೆನೆ ಮಾನಸವೇ, ಭವಬಂಧಗಳ ಭೀತಿಯ ಬಿಡುವೆ, ಭುವನೇಶ್ವರಿಯ ನೆನೆ ಮಾನಸವೇ, ಭವಬಂಧಗಳ ಭೀತಿಯ ಬಿಡುವೆ, ಭುವನೇಶ್ವರಿಯ. ಭವದಲ್ಲಿ ಬರಿದೆ ನವೆಯದೆ ನೋಯದೆ, ಭವದಲ್ಲಿ ಬರಿದೆ ನವೆಯದೆ ನೋಯದೆ, ಭವದಲ್ಲಿ ಬರಿದೆ ನವೆಯದೆ ನೋಯದೆ, ಸರಸ ವಿಲಾಸದೆ ತಣಿಯುವೆ ಸುಖಿಸುವೆ, ಸರಸ ವಿಲಾಸದೆ ತಣಿಯುವೆ ಸುಖಿಸುವೆ, ಭುವನೇಶ್ವರಿಯ ನೆನೆ ಮಾನಸವೇ, ಭವಬಂಧಗಳ ಭೀತಿಯ ಬಿಡುವೆ, ಭುವನೇಶ್ವರಿಯ. ರುಚಿನಂಗಳನ್ನು ಸುಲಲಿಪ ಮಾತೆಯ,
ರುಚಿನಂಗಳನು ಸುಲಲಿಪ ಮಾತೆಯ ತ್ರಿಜಗಜ್ಜನನಿಯ ಸುಗುಣ ತೀಪೆಯ ನಿಜ ಭಕ್ತವನ ಸುರನರ ಸುರದಿಯ ನಿಜ ಭಕ್ತವನ ಸುರನರ ಸುರದಿಯ ಅಜ ಸನ್ನುತ ಶ್ರೀ ಹರಿಕೇಶಾದ್ರಿಯ ಅಜ ಸನ್ನುತ ಶ್ರೀ ಹರಿಕೇಶಾದ್ರಿಯ ಭುವನೇಶ್ವರಿಯ ನೆನೆ ಮಾನಸವೇ ಭವಬಂಧಂಗಳ ಭೀತಿಯ ಬಿಡುವೆ ಭುವನೇಶ್ವರಿಯ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು ಮೇಡಮ್. ತುಂಬ ಚೆನ್ನಾಗಿತ್ತು ಹಾಡು. ಉಸಿರನ್ನೇ ಗಮನಿಸ್ತಾ ಇರಿ ಫ್ರೆಂಡ್ಸ್. ಸಂಗೀತ ಮನಸ್ಸಿಗೆ ಸಂಬಂಧಪಟ್ಟಿದ್ದು, ನೃತ್ಯ ಶರೀರಕ್ಕೆ ಸಂಬಂಧಪಟ್ಟಿದ್ದು, ಧ್ಯಾನ ಆತ್ಮಕ್ಕೆ ಸಂಬಂಧಪಟ್ಟಿದ್ದು. ಮನಸ್ಸು ಯಾವಾಗಲೂ ಕೂಡ ಖುಷಿಯಾಗಿರ್ಬೇಕಂದ್ರೆ ನಾವು ಸಂಗೀತವನ್ನು ಹೇಳ್ತಾ ಸಂಗೀತದ ಒಂದು ಅಭ್ಯಾಸ ಕೂಡ ನಾವು ಮಾಡ್ತಾ ಇರಬೇಕು. ಮನಸ್ಸು ಯಾವಾಗಲೂ ಕೂಡ ಖುಷಿಯಾಗಿರುತ್ತೆ. ಸಂಗೀತ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಮಯೂರು ಮೇಡಮ್ ಅವರು ಹಾಡ್ತಾ ಇದ್ರೆ ಎಷ್ಟೋ ಒಂದು ಮನಸ್ಸಿಗೆ ಎಷ್ಟೋ ಒಂದು ಖುಷಿ ಸಿಗ್ತಾ ಇರತ್ತೆ. ಹಾಗೆ ಪ್ರತಿಯೊಬ್ಬರು ಕೂಡ ನಾವು ಕಲಿಬೇಕು, ಸಂಗೀತದ ಒಂದು ಅಭ್ಯಾಸ ಮಾಡಬೇಕು. ನೃತ್ಯ ಶರೀರಕ್ಕೆ ಸಂಬಂಧಪಟ್ಟಿದ್ದು. ನಾವು ಏನೆಲ್ಲ ಎಕ್ಸಸೈಸ್ ಎಲ್ಲ ಮಾಡ್ತೀವೋ, ನೃತ್ಯ ಮಾಡ್ತೀವೋ, ಅದೆಲ್ಲವೂ ಕೂಡ ಶರೀರಕ್ಕೆ ಸಂಬಂಧಪಟ್ಟಿದ್ದು. ಶರೀರ ಕೂಡ ಯಾವಾಗಲೂ ಕೂಡ ಚೈತನ್ಯದಿಂದ ಆರೋಗ್ಯವಾಗಿರ್ಬೇಕಂದ್ರೆ ನಾವು ಸ್ವಲ್ಪ ಸಮಯಗಳ ಕಾಲ ನೃತ್ಯ ಆಗಲಿ ಅಥವಾ ಎಕ್ಸಸೈಸ್ ಈ ರೀತಿ ಎಲ್ಲವನ್ನು ಕೂಡ ಮಾಡಬೇಕು. ಇಲ್ಲಾಂದರೆ ವಾಕಿಂಗು ಆ ರೀತಿ ಎಲ್ಲ ಮಾಡ್ತಾ ಇರಬೇಕು, ದಿನಕ್ಕೆ ಒಂದು ಸತಿ ಆದರೂ ಕೂಡ. ಧ್ಯಾನ ಆತ್ಮಕ್ಕೆ ಸಂಬಂಧಪಟ್ಟಿದ್ದು. ಪ್ರತಿದಿನವೂ ಕೂಡ ನಮಗೆ ಧ್ಯಾನ ಬೇಕು, ಪ್ರತಿಯೊಬ್ಬರಿಗೂ ಕೂಡ.
ನಾವು ಯಾವುದೇ ಒಂದು ನೃತ್ಯ ಕಲಿಯೋದಕ್ಕಾಗಲಿ ಅಥವಾ ಎಕ್ಸಸೈಸ್ ಮಾಡೋದಕ್ಕಾಗಲಿ ಏನೇ ಒಂದು ಕಲಿಬೇಕಂದ್ರೂ ಕೂಡ, ಸಂಗೀತ ಕಲಿಬೇಕು ಅಂದ್ರೂ ಕೂಡ ಒಂದು ಗುರು ಬೇಕು ನಮಗೆ. ಅವ್ರ ಹತ್ರನೇ ಹೋಗಿ ನಾವು ಕಲ್ತ್ಕೋಬೇಕು. ಆದರೆ ಧ್ಯಾನ ನಾವು ಮಾಡಬೇಕಂದ್ರೆ ನಮ್ಮ ಜೊತೆಗೆ, ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ನಾವು ಇರಬೇಕು. ಇಲ್ಲಿ ನಾವು ಯಾರಿಗೂ ಕೂಡ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. ನಮ್ಮ ಉಸಿರೇ ನಮಗೆ ಗುರು. ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದು ನಾವು ಆತ್ಮಜ್ಞಾನವನ್ನ ನಾವು ಕಲಿತಾ ಇರಬೇಕು. ನಾವು ಯಾವುದನ್ನ ಹೆಚ್ಚು ಸಾಧನೆಯನ್ನ ಮಾಡ್ತೀವಿ ಅದರಲ್ಲಿ ನಾವು ಪ್ರಾವೀಣ್ಯತೆಯನ್ನ ಪಡ್ಕೊಳ್ತೀವಿ. ನೃತ್ಯದಲ್ಲಿ ಹಗಲು ರಾತ್ರಿ ಸಾಧನೆಯನ್ನ ಮಾಡ್ತಾ ಇದ್ರೆ ಅವರು ನೃತ್ಯವನ್ನ ಮಾಡ್ತಾ ಇದ್ರೆ ನೋಡೋರ ಕಣ್ಣುಗಳಲ್ಲಿ ರೋಮಾಂಚನ ಹುಟ್ಟತ್ತೆ. ಅಂದ್ರೆ ನಾವು ನೋಡ್ತಾ ಇರ್ತೀವಲ್ವಾ, ನಮ್ಮ ಶರೀರದಲ್ಲಿ ರೋಮಾಂಚನ ಆಗ್ತಾ ಇರತ್ತೆ. ಅಷ್ಟು ಚೆನ್ನಾಗಿ ನೃತ್ಯವನ್ನ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಹಗಲು ರಾತ್ರಿ ಅವ್ರು ಸಾಧನೆಯನ್ನ ಮಾಡ್ತಾರೆ. ನಾನು ಇನ್ನೂ ಚೆನ್ನಾಗಿ ಡ್ಯಾನ್ಸ್ ಮಾಡಬೇಕು, ನೃತ್ಯವನ್ನ ಮಾಡಬೇಕು ಅಂತೇಳಿ. ಹಾಗೆ ಸಂಗೀತದಲ್ಲಿನೂ ಕೂಡ ಹಗಲು ರಾತ್ರಿ ಅಭ್ಯಾಸ ಮಾಡೋದ್ರಿಂದ ಅವರು ಕಂಠ ಧ್ವನಿ ಅಷ್ಟು ಇಂಪಾಗಿ ಅವ್ರಿಗೆ ಹಾಡೋಕೆ ಸಾಧ್ಯ ಆಗತ್ತೆ. ಅದರಲ್ಲಿ ಅವರು ಪ್ರಾವೀಣ್ಯತೆಯನ್ನ ಪಡ್ಕೊಂಡಿರ್ತಾರೆ. ಕೇಳ್ತಾ ಇದ್ರೆ, ಆ ಸಂಗೀತ ಕೇಳ್ತಾ ಇದ್ರೆ, ಅವರು ಹಾಡೋದನ್ನ ಕೇಳ್ತಾ ಇದ್ರೆ ಹಾಗೇ ಕೇಳ್ತಾ ಇರಬೇಕು ಅನ್ಸತ್ತೆ. ಅಷ್ಟು ಇಂಪಾಗಿ ಸ್ವರ ಬರ್ತಾ ಇರತ್ತೆ. ಹಾಗೆ ಧ್ಯಾನದ ಅಭ್ಯಾಸ ಹಗಲು ರಾತ್ರಿ ನಾವು ಮಾಡ್ತಾ ಇರೋದ್ರಿಂದ ನಾವು ಆತ್ಮಜ್ಞಾನವನ್ನ ನಾವು ಕಲಿತಾ ಇರ್ತೀವಿ. ಆತ್ಮಜ್ಞಾನವನ್ನ ನಾವು ತಿಳ್ಕೊಳ್ತಾ ಇರ್ತೀವಿ. ಅದರಲ್ಲಿ ನಾವು ಪ್ರಾವೀಣ್ಯತೆಯನ್ನ ಪಡ್ಕೊಳ್ತೀವಿ. ಸತ್ಯವನ್ನ ನಾವು ತಿಳ್ಕೊಳ್ತೀವಿ. ಯಾವುದೇ ಒಂದು ವಿದ್ಯೆ ಆಗಿರಲಿ, ಹಗಲು ರಾತ್ರಿ ಯಾವಾಗಲೂ ಕೂಡ ಅದರದ್ದೇ ಒಂದು ಅವ್ರಿಗೆ ಧ್ಯಾನ ಇರುತ್ತೋ, ಹಗಲು ರಾತ್ರಿ ಅದರದ್ದೇ ಧ್ಯಾನ. ನಾವು ಯಾವುದನ್ನ ಮಾಡಬೇಕು ಅಂತ ಅನ್ಕೊಂಡಿರ್ತೀವಿ, ಹಗಲು ರಾತ್ರಿ ಅದರದ್ದೇ ಧ್ಯಾನ. ಯಾವುದೇ ಒಂದು ಕೆಲಸ ಇರಲಿ, ಆಟವಾಗಿರಲಿ, ಪಾಠವಾಗಿರಲಿ, ನೃತ್ಯವಾಗಿರಲಿ, ಅಡಿಗೆ ಮಾಡೋದಾಗಿರ್ಲಿ, ಕೆಲವರಿಗೆ ನೋಡಿ ಅಡಿಗೆ ಅಂದ್ರೆ ದಿನಾನು ಒಂದೊಂದು ಬೇರೆ ಬೇರೆ ರೀತಿಯಲ್ಲಿ ಅಡಿಗೆಯನ್ನ ಮಾಡಿಸ್ಬೇಕು. ಅದರದ್ದೇ ಅವ್ರದ್ದು ಧ್ಯಾನ ಇರುತ್ತೆ. ಇವತ್ತು ಮಾಡಿರೋದು ಅಡಿಗೆ
ಇನ್ನೂ ಇನ್ನೂ ರುಚಿಯಾಗಿ ಹೇಗೆ ಮಾಡಬೇಕು, ಅದೇ ತರಕಾರಿನೇ ಬೇರೆ ರೀತಿಯಲ್ಲಿ ಇನ್ನೊಂದು ರೀತಿಯಲ್ಲಿ ಹೇಗೆ ಮಾಡಬೇಕು ಅಂಥೇಳಿ ಅದರಲ್ಲಿ ಅವರು ಪ್ರಾವೀಣ್ಯತೆಯನ್ನು ಪಡ್ಕೊಂಡಿರ್ತಾರೆ. ಅದರಲ್ಲಿ ಅವ್ರದ್ದು ಧ್ಯಾನ ಇರತ್ತೆ. ಯಾವುದೇ ಆಗಿರಬಹುದು, ನಾವು ಯಾವುದೋ ಒಂದು ಹೆಚ್ಚು ದಿನನಿತ್ಯ ಯಾವುದನ್ನ ಮಾಡ್ತೀವಿ ಅಷ್ಟು ಆ ಕೆಲಸದಲ್ಲಿ ನಾವು ಮಗ್ನವಾಗಿರ್ತೀವಿ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಕಲಿಯೋಕೆ ಇಷ್ಟ ಇರುತ್ತೆ. ಆದರೆ ಪ್ರತಿಯೊಂದು ಕೂಡ ಎಲ್ಲವೂ ಕೂಡ ಸ್ವಲ್ಪ ಸ್ವಲ್ಪವಾಗಿ ಜ್ಞಾನ ಇರುತ್ತೆ. ಅಡಿಗೆ ಮಾಡೋ ಒಂದು ಜ್ಞಾನ ಇರುತ್ತೆ, ಹಾಡೋದು ಕೂಡ ಇರುತ್ತೆ, ಎಕ್ಸಸೈಜ್ ಮಾಡೋದು ಕೂಡ ಇರುತ್ತೆ, ನೃತ್ಯ ಮಾಡೋದು ಕೂಡ ಇರುತ್ತೆ. ಆದರೆ ಸ್ವಲ್ಪ ಸ್ವಲ್ಪ ಎಲ್ರಿಗೂ ಕೂಡ ಬರ್ತಾ ಇರತ್ತೆ, ಆದ್ರೆ ಸ್ವಲ್ಪ ಸ್ವಲ್ಪ. ಆದ್ರೆ ಎಲ್ಲಾ ಜ್ಞಾನನೂ ಕೂಡ ಇರತ್ತೆ. ನಾವು ಅಡಿಗೆ ಮಾಡ್ತಾ ಇದ್ರೆ ಬೇರೆ ಬೇರೆ ಒಂದೇ ತರಕಾರಿದಲ್ಲಿ ಬೇರೆ ಬೇರೆ ಅಡಿಗೆ ಮಾಡೋಕ್ ಆಗದೆ ಇರಬಹುದು ದಿನಾನು ಕೂಡ. ಆದ್ರೆ 2-3 ತರದ್ದು ಅದೇ ಒಂದೇ ತರಕಾರಿದ್ದು 2-3 ಥರದ್ದು ಅಡುಗೆನ ನಾವು ಮಾಡ್ತೀವಿ ಬೇರೆ ಬೇರೆಯಾಗಿ. ಹಾಡು ಕೂಡ ಅಷ್ಟೇ, ನಮಗೆ ಧ್ವನಿ ಅಷ್ಟೊಂದು ಇಂಪಾಗಿ ಬರದೇ ಇದ್ರೂ ಕೂಡ ಏನೋ ಒಂದು ಸ್ವಲ್ಪ ಹಾಡ್ತೀವಿ. ಯಾಕೆಂದ್ರೆ ಹಗಲು ರಾತ್ರಿ ಸಾಧನೆ ಇಲ್ಲ, ಒಟ್ಟಿನಲ್ಲಿ ಕಲ್ತಿದ್ದೀವಿ ಅಷ್ಟೇ ಹಾಡೋವಷ್ಟು. ಯಾವುದನ್ನ ನಾವು ಹಗಲು ರಾತ್ರಿ ನಾವು ಸಾಧನೆಯನ್ನ ಮಾಡ್ತೀವಿ ಅದರಲ್ಲಿ ನಾವು ತುಂಬಾ ಪ್ರಾವೀಣ್ಯತೆಯನ್ನ ಪಡ್ಕೊಂಡಿರ್ತೀವಿ. ಹೆಚ್ಚು ಹೆಚ್ಚು ನಮಗೆ ಇನ್ನೂ ಎಷ್ಟು ಕಲಿತರೂ ಕೂಡ ಇನ್ನೂ ಸರಿಯಾಗಿ ನಾವು ಕಲಿಬೇಕು, ಇನ್ನೂ ಸರಿ ಮಾಡ್ಕೋಬೇಕು, ಇನ್ನೂ ಹೆಚ್ಚಿಂದ ಕಲ್ತ್ಕೋಬೇಕು. ನೃತ್ಯ ಕಲ್ತವ್ರು ಅವ್ರು ಕಲ್ತ್ಕೊಂಡಿರ್ತಾರೆ, ನಾನು ಚೆನ್ನಾಗಿ ನೃತ್ಯ ಮಾಡ್ತೀನಿ ಅಂತೇಳಿ ಅವ್ರಿಗಿರತ್ತೆ. ಆದ್ರೆ ಬೇರೆ ಕಡೆ ಇನ್ನೊಂದ್ ಕಡೆ ಅವರು ಪ್ರೋಗ್ರಾಮ್ಗೆ ಹೋದಾಗ ಇನ್ನೂ ಅವ್ರಿಗಿಂತ ಚೆನ್ನಾಗಿ ಮಾಡೋರು ನೃತ್ಯವನ್ನ ಮಾಡೋರ್ತ ಇವ್ರಿಗೆ ಗೊತ್ತಾಗತ್ತೆ, ಕಲ್ತವ್ರಿಗೆ ಗೊತ್ತಾಗ್ಬಿಡತ್ತೆ, ಇವ್ರು ನಮ್ಗಿಂತ ಅವ್ರು ಇನ್ನೂ ಚೆನ್ನಾಗಿ ಮಾಡ್ತಾ ಇದ್ದಾರೆ, ನಾನು ಇನ್ನೂ ಅಭ್ಯಾಸ ಮಾಡ್ಬೇಕು ಅಂತೇಳಿ ಅವ್ರಿಗೆ ಬರುತ್ತೆ. ನೋಡಿದ ತಕ್ಷಣನೇ ಗೊತ್ತಾಗ್ಬಿಡತ್ತೆ ನನಗಿಂತ ಅವ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಷ್ಟೋ ಸಂಗೀತವನ್ನ ಅಭ್ಯಾಸ ಮಾಡ್ತಾ ಇರ್ತಾರೆ, ಆದ್ರೆ ಬೇರೆ ಒಂದು ಕಚೇರಿಗಳಲ್ಲಿ ಹೋದಾಗ ಅವ್ರಿಗಿಂತ ಅವ್ರು ಇನ್ನೂ ಸುಂದರವಾಗಿ ಆಡ್ತಾ ಇರ್ತಾರೆ. ಬೇರೆಯವ್ರಿಗೆ ಇದು ಗೊತ್ತಾಗೋದಿಲ್ಲ, ಕೇಳಿಸ್ಕೊಂಡು ಬರ್ತಾರೆ. ಯಾರು ಅಭ್ಯಾಸದಲ್ಲಿ ಇರ್ತಾರೋ ಅವ್ರು ನನಗಿಂತ ಇನ್ನೂ ಚೆನ್ನಾಗಿ ಸುಂದರವಾಗಿ ಕಂಠದಿಂದ ಸುಂದರ ಧ್ವನಿ ಎಷ್ಟು ಇಂಪಾಗಿ ಬರ್ತಾ ಇದೆ, ಇನ್ನೂ ಇಂಪಾಗಿ ಬರ್ತಾ ಇದೆ ಅವ್ರ ಧ್ವನಿ. ಯಾರು ಅದೇ ಧ್ಯಾನದಲ್ಲಿರ್ತಾರೆ, ಯಾರು ಅಭ್ಯಾಸ ಮಾಡ್ತಾ ಇರ್ತಾರೆ ಅವ್ರಿಗೆ ಗೊತ್ತಾಗ್ಬಿಡತ್ತೆ, ಟಕ್ ಅಂತೇಳಿ ಅವ್ರು ಕಂಡು ಹಿಡಿತಾರೆ, ನಾನು ಅವ್ರ ಹಾಗೇನೆ ಇನ್ನೂ ಅಭ್ಯಾಸ ಮಾಡಬೇಕು ಅಂತೇಳಿ. ಹಾಗೆ
ಪ್ರತಿಯೊಂದು ಕೂಡ ಅಡಿಗೆ ಮಾಡೋರು ಕೂಡ ತಿಂದ ತಕ್ಷಣನೇ ಗೊತ್ತಾಗ್ಬಿಡತ್ತೆ, ಇದು ನಾನು ಮಾಡೋದಕ್ಕಿಂತ ಇನ್ನೂ ರುಚಿಯಾಗಿದೆ ಅವ್ರ ಮನೆಯಲ್ಲಿ ಅಡಿಗೆ, ಅದನ್ನ ನಾನು ಇನ್ನೂ ಕಲ್ತ್ಕೋಬೇಕು ಅಂಥೇಳಿ ಮನೆಗೆ ಬಂದದು ಮಾಡೋವರೆಗೂ ಕೂಡ ಬಿಡೋದಿಲ್ಲ ಅವರು. ಅಷ್ಟೊಂದು ಅವ್ರಿಗೆ ಕಲಿಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು ಅಂತೇಳಿ ಇರತ್ತೆ. ಎಲ್ಲಾದ್ರೂ ಊಟ ಮಾಡಿ ಬಂದ್ರೆ ಅದು ಸರ್ಚ್ ಮಾಡ್ತಾರ ಅವರು, ಅದ್ರಲ್ಲಿ ಏನೇನಿತ್ತು ಏನೇನಿಲ್ಲ, ಯಾವುದನ್ನ ಹಾಕಿದ್ರೆ ಆ ರುಚಿ ಬರತ್ತೆ ಅಂತೇಳಿ ಬಿಡೋದಿಲ್ಲ. ಹಾಗೆ ನಾವು ಕೂಡ ಧ್ಯಾನ ಮಾಡ್ತಾ ಇದ್ರೆ ಧ್ಯಾನದ ಒಂದು ಅನುಭವವನ್ನ ಕೇಳ್ತಾ ಕೇಳ್ತಾ ನಮಗೂ ಕೂಡ ಅನ್ಸತ್ತೆ, ಇದು ನಮ್ಗೆ ಏನು ಕೂಡ ಇದು ಅನುಭವ ಆಗದೆ ಇರೋದು, ಇನ್ನೂ ನಾವು ಹೆಚ್ಚು ಅಭ್ಯಾಸ ಮಾಡಬೇಕು, ಆ ಸ್ಥಿತಿಗೆ ಹೋಗ್ಬೇಕಂದ್ರೆ ನಾವು ಇನ್ನೂ ಹೆಚ್ಚು ಅಭ್ಯಾಸ ಮಾಡಬೇಕು ಅಂತೇಳಿ. ಯಾರಿಗೆ ಧ್ಯಾನದ ಒಂದು ತಪನೆ ಇರುತ್ತೋ, ಧ್ಯಾನವನ್ನ ಮಾಡಬೇಕು, ನನ್ನ ಜೊತೆಗೆ ನಾನು ಇರಬೇಕು, ನನ್ನ ಜೊತೆಗೆ ನಾನು ಇನ್ನೂ ಅಭ್ಯಾಸ ಮಾಡಬೇಕು ಇದ್ದು ಅವ್ರಿಗದು ಅನುಭವ ಆಗಿದೆ ಅಂದ್ರೆ ನನಗೂ ಕೂಡ ಆಗೋದಕ್ಕೆ ಸಾಧ್ಯ ಇದೆ. ಹಗಲು ರಾತ್ರಿ ನನಗೆ ಸಾಧನೆ ಇನ್ನೂ ಮಾಡಬೇಕು, ಯಾಕೆಂದ್ರೆ ಸಾಧನೆ ಸಾಕಾಗ್ತಾ ಇಲ್ಲ, ಅವ್ರಿಗೆ ಅನುಭವ ಆಗಿದೆ ಅಂದ್ರೆ ನನಗೂ ಕೂಡ ಆಗತ್ತೆ ಅನುಭವ. ಅವ್ರು ಸಂಗೀತ ಹೇಳ್ತಾ ಇದ್ದಾರೆ, ಅವ್ರು ನೃತ್ಯ ಮಾಡ್ತಾ ಇದ್ದಾರೆ, ಅವ್ರು ಅಡಿಗೆ ಮಾಡ್ತಾ ಇದ್ದಾರೆ ಅಷ್ಟು ಚೆನ್ನಾಗಿ, ನನಗೂ ಕೂಡ ಸಾಧ್ಯ ಇದೆ ಅಂತೇಳಿ ನಾವು ಹೇಗೆ ಮನೆಗೆ ಬಂದು ಇನ್ನೂ ಅಭ್ಯಾಸ ಮಾಡ್ತೀವೋ ಹಾಗೆ ಧ್ಯಾನದ ಒಂದು ಅನುಭವವನ್ನ ಕೇಳ್ತಾ ಇದ್ದಾಗ ಅವ್ರಿಗದು ಸಾಧ್ಯ ಆಗಿದೆ ಅಂದ್ರೆ ನನಗೂ ಕೂಡ ಸಾಧ್ಯ ಇದೆ, ನಾನು ಕೂಡ ಇನ್ನೂ ಅಭ್ಯಾಸ ಮಾಡಬೇಕು, ಅವ್ರಿಗದು ಅನುಭವ ಅದು ಆಗಿದೆ. ಅವರು ಧ್ಯಾನದಲ್ಲೇನೆ ಸೂಕ್ಷ್ಮ ಶರೀರಯಾನ ಎಲ್ಲಾ ಕಡೆನೂ ಮಾಡ್ತಾ ಇದ್ದಾರೆ. ಇಲ್ಲಿ ಶರೀರ ಇಲ್ಲೇ ಇದೆ, ಧ್ಯಾನ ಕೂತ್ಕೊಂಡಿದೆ, ಆದ್ರೆ ಎಲ್ಲಾ ಲೋಕದಗಳಲ್ಲಿನೂ ಕೂಡ ನೋಡ್ಕೊಂಡು ಬಂದು ಇಲ್ಲಿ ಹೇಳ್ತಾ ಇದ್ದಾರೆ ಅವ್ರಿಗದು ಸಾಧ್ಯ ಇದೆ, ನಮ್ಗೆ ಯಾಕೆ ಸಾಧ್ಯ ಇಲ್ಲ, ನಾನು ಕೂಡ ಇನ್ನೂ ಅಭ್ಯಾಸ ಮಾಡಬೇಕು. ಯಾರು ಯಾವುದನ್ನ ಹಗಲು ರಾತ್ರಿ ಸಾಧನೆಯನ್ನ ಮಾಡ್ತಾ ಇರ್ತಾರೋ ಅದರಲ್ಲಿ ಇನ್ನೂ ಹೆಚ್ಚು ಕಲಿಬೇಕು, ಹೆಚ್ಚು ಕಲಿಬೇಕು, ಹೆಚ್ಚು ಕಲಿಬೇಕು ಅನ್ನೋದು ಅವ್ರಿಗಿದ್ದೇ ಇರತ್ತೆ ಪ್ರತಿಯೊಬ್ಬರಿಗೂ ಕೂಡ. ಪ್ರತಿಯೊಬ್ಬರು ಕೂಡ ಯಾವುದೋ ಒಂದು ಅವರಲ್ಲಿ ಒಂದು ಜ್ಞಾನ ಇದ್ದೇ ಇರತ್ತೆ, ಕಲೆ ಇದ್ದೇ ಇರತ್ತೆ ಪ್ರತಿಯೊಬ್ಬರಿಗೂ ಕೂಡ. ಆದ್ರೆ ಎಲ್ಲದಕ್ಕಿಂತ ಹೆಚ್ಚಿಂದು ನಮ್ಮ ಜೊತೆಗೆ ನಾವಿರೋದು, ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋದು. ನಾನು ಯಾರು ಅನ್ನೋದು ತಿಳ್ಕೊಳ್ಳೋದು. ನಾವು ಯಾವುದೇ ಒಂದು ವೃತ್ತಿಯಲ್ಲಿರ್ಲಿ, ಏನೇ ಮಾಡ್ತಾ ಇರ್ಲಿ, ಅದರ ಜೊತೆಗೆ ನಮ್ಗೆ ಧ್ಯಾನ ಕೂಡ ಬೇಕು. ನಾವು ಎಷ್ಟೇ ಚೆನ್ನಾಗಿ ಅಡಿಗೆ ಮಾಡ್ತಾ ಇರ್ಬೋದು, ಆದ್ರೆ ಅದ್ರ ಜೊತೆಗೆ ನಮ್ಗೆ ಧ್ಯಾನನೂ ಬೇಕು. ಎಷ್ಟೇ ಚೆನ್ನಾಗಿ ನೃತ್ಯವನ್ನು ಕೂಡ ಮಾಡ್ತಾ ಇರ್ಬೋದು,
ಆದರೆ ಅದ್ರ ಜೊತೆಗೆ ನಮಗೆ ಧ್ಯಾನನೂ ಬೇಕು. ಪ್ರತಿಯೊಂದು ಕೆಲಸ, ಯಾವುದೇ ಒಂದು ವೃತ್ತಿಯಲ್ಲಿ ಇರೋರಿಗೂ ಕೂಡ. ಹೀಗೆ ನಮ್ಮ ಜೊತೆಗೆ ನಾವು ದಿನಾಲೂ ಕೂಡ ಅಭ್ಯಾಸ ಮಾಡೋದ್ರಿಂದ ನಮ್ಮ ಒಳಗಡೆ ಏನೇ ನಡೀತಾ ಇದ್ರೂ ಕೂಡ ನಾವು ತಿಳ್ಕೊಳ್ಳುವಂಥ ಶಕ್ತಿಯನ್ನ, ಜ್ಞಾನವನ್ನ ನಾವು ಪಡ್ಕೊಳ್ತೀವಿ. ನಮ್ಮ ಒಳಗಡೆ ಏನೇ ನಡೀತಾ ಇದ್ರೂ ಕೂಡ ಅದನ್ನ ನಾವೇ ಸರಿ ಮಾಡ್ಕೊಳ್ಳೋದನ್ನ ಕಲ್ತ್ಕೊಳ್ತೀವಿ. ನಮ್ಮಿಂದನೇ ಅದು ಸರಿ ಆಗ್ಬೇಕು, ಬೇರೆಯವರು ಬಂದು ಅಲ್ಲಿ ಸರಿ ಮಾಡೋದಿಲ್ಲ ಫ್ರೆಂಡ್ಸ್. ಇವಾಗ ನಮ್ಗೆ ಕೋಪ ಬರ್ತಾ ಇದೆ ಅಂತೇಳಿ ನಮ್ಮ ಜೊತೆಗೆ ನಾವಿದ್ದಾಗ ನಮಗೆ ಬೇಗನೆ ಗೊತ್ತಾಗ್ಬಿಡತ್ತೆ ನನಗೆ ಕೋಪ ಬರ್ತಾ ಇದೆ. ನನ್ನ ಜೊತೆಗೆ ನಾನು ಇದ್ದಾಗ್ಲೇನೆ ಇದು ನಾನು ತಿಳ್ಕೊಳ್ತೀನಿ. ನನ್ನ ಜೊತೆಗೆ ನಾನು ಇಲ್ಲ ಅಂದ್ರೆ ನನಗೆ ಕೋಪ ಬರ್ತಾ ಇದೆ ಅಂದ್ರೂ ಕೂಡ ನನಗೆ ಗೊತ್ತೇ ಆಗೋದಿಲ್ಲ. ನನ್ನ ಒಳಗಡೆನೆ ನನಗೆ ಆಗ್ತಾ ಇದೆ, ಅದು ಕೋಪ ಬರ್ತಾ ಇದೆ, ಮೊದಲೇ ಅದು ನಮಗೆ ಸೂಚನೆ ಗೊತ್ತಾಗ್ತಾ ಇರತ್ತೆ. ನನ್ನ ಜೊತೆಗೆ ನಾನಿಲ್ಲ ಅಂದ್ರೆ ನನಗೆ ಕೋಪ ಬರ್ತಾ ಇರೋದು ನಾನು ತಿಳ್ಕೊಳ್ಳೋದೇ ಇಲ್ಲ. ಅದು ಇನ್ನು ಮೆಲ್ಲಗೆ ಕೋಪ ಬರ್ತಾ ಇದೆ ಅಂದ್ರೆ ಅದನ್ನ ನಾವು, ಆ ಕೋಪವನ್ನ ನಾವು ಅರಿವಿನಿಂದ ನೋಡಿದಾಗ ಅದು ಹೋಗ್ಬಿಡತ್ತೆ. ನನ್ನ ಜೊತೆಗೆ ನಾನಿಲ್ಲ ಅಂದ್ರೆ ಆ ಕೋಪವನ್ನ ನಾನು ನೋಡಿಲ್ಲ, ಅರಿವಿನಿಂದ ನಾನು ನೋಡ್ಲಿಲ್ಲ, ಬರ್ತಾ ಇದೆ ಅದು, ಆದ್ರೂ ಕೂಡ ನಾನು ನೋಡ್ತಾ ಇಲ್ಲ ಅಂದ್ರೆ ಆ ಕೋಪ ಅದು ಕಾರ್ಯಗತದಲ್ಲಿ ಬಂದ್ಬಿಡತ್ತೆ. ಆ ಕೋಪವನ್ನ ನಾವು ಮಾಡ್ಕೊಂಡು ಏನ್ ಮಾಡ್ಬೇಕಾಗಿತ್ತು ಅದು ಮಾಡ್ಬಿಡ್ತೀವಿ. ಆ ಕೋಪವನ್ನ ಇನ್ನೂ ಕೂಡ ಶಾಂತವಾಗಿರೋದಿಲ್ಲ, ಮತ್ತೆ ಇನ್ನೊಂದು ಕೋಪ ಬರುತ್ತೆ ನಮ್ಗೆ, ಅದು ಕೂಡ ನಮಗೆ ಅರಿವಿಗೆ ಬರೋದಿಲ್ಲ. ಮತ್ತೆ ಇನ್ನೊಂದು ರೀತಿಯಲ್ಲಿ ಕೋಪ ಬರ್ತಾ ಇದೆ ಬೇರೆಯವ್ರ ಮೇಲೆ. ಒಬ್ಬರ ಮೇಲೆ ಕೋಪವನ್ನ ಇತ್ತು, ಅದನ್ನ ಕಿರ್ಚಿದ್ವಿ, ಬೈದ್ವಿ, ಒಡಿದ್ವಿ. ಅಷ್ಟರಲ್ಲಿ ಇನ್ನೊಬ್ರು ಬಂದ್ರು, ಯಾರೋ ಒಬ್ರು ಕೋಪ ಬರುವಂತ ಮಾತುಗಳನ್ನ ಏನೋ ಒಂದು ಕೆಲಸ ಮಾಡಿದ್ರು ಅಥವಾ ಮಾತಾಡಿದ್ರು. ಅವಾಗ ಮತ್ತೆ ಈ ಕೋಪನೇ ಶಾಂತವಾಗಿರೋದಿಲ್ಲ, ಮತ್ತೆ ಇನ್ನೊಂದು ಕೋಪ ನಾವು ತರಿಸ್ಕೊಳ್ತೀವಿ. ಮತ್ತೆ ನಮ್ಮ ಒಳಗಡೆ ಏನ್ ತುಂಬಿಕೊಳ್ಳತ್ತೆ? ಕೋಪಗಳು, ಒಂದು ಕೋಪ ಶಾಂತವಾದ್ಮೇಲೆ ಇನ್ನೊಂದು ಕೋಪ ಬಂದ್ರೆ ಅಲ್ಲಿ ನಾವು ಸ್ವಲ್ಪ ಸಮಯದವರೆಗೂ ಕೂಡ ನಾವು ಶಾಂತ ರೀತಿಯಿಂದ ಇರ್ತೀವಿ. ಆ ಒಂದು ಕೋಪನೇ ನಮ್ಗೆ ಶಾಂತವಾಗಿಲ್ಲ, ಇನ್ನೊಂದು ಕೋಪ ಮತ್ತೆ ಬರ್ಸ್ಕೊಂಡ್ವಿ, ಅದನ್ನು ಕೂಡ ಇನ್ನೂ ಶಾಂತವಾಗಿಲ್ಲ. ಇನ್ನೊಂದು ಕೋಪ ಇನ್ನೂ ಮತ್ತೊಬ್ಬರಿಗೆ ಏನೋ ಮಾಡಿದ್ರಂತೇಳಿ ಮತ್ತೆ ಕೋಪ ತಂದ್ಕೊಂಡ್ವಿ. ಅಂದ್ರೆ ಆ ಚಕ್ರ, ಕೋಪದ ಒಂದು ಚಕ್ರ ಏನಿರತ್ತೆ ಭಾವನಾತ್ಮಕ ಒಂದು ಶರೀರದಲ್ಲಿ,
ಅದು ಸುತ್ತಾ ಇರತ್ತೆ, ತಿರುಗ್ತಾ ಇರತ್ತೆ, ಫ್ಯಾನಿನ ತರ ಚಕ್ರ ಯಾವ ರೀತಿ ತಿರುಗ್ತಾ ಇರತ್ತೆ ಆ ರೀತಿ. ಒಂದು ಕೋಪ ಶಾಂತ ಆಗಿರೋದಿಲ್ಲ, ಇನ್ನೊಂದು ಕೋಪವನ್ನ ತಂದ್ಕೊಳ್ತೀವಿ. ಆ ಕೋಪನೂ ಕೂಡ ಶಾಂತವಾಗಿರೋದಿಲ್ಲ, ಇನ್ನೊಂದು ಕೋಪವನ್ನ ನಾವು ತಂದ್ಕೊಳ್ತೀವಿ. ಮತ್ತೆ ಮನಸ್ಸು ಶಾಂತದಿಂದ ಇರಬೇಕು ಅಂದ್ರೆ ಅದು ಹೇಗೆ ಸಾಧ್ಯ ಆಗತ್ತೆ? ಕೋಪ ಮಾಡ್ಕೊಳ್ತಾನೆ ಇರ್ತೀವಿ ನಾವು, ಮನಸ್ಸು ಶಾಂತವಾಗೇ ಇರೋದಿಲ್ಲ. ಯಾಕೆ ಶಾಂತವಾಗಿರೋದಿಲ್ಲ ಮನಸ್ಸು ಅಂದ್ರೆ, ಕೋಪವನ್ನ ನನಗೆ ಬರ್ತಾ ಇದೆ ಅಂತೇಳಿ ನಾವು ಅರಿವಿನಿಂದ ನಾವು ನೋಡ್ತಾ ಇಲ್ಲ. ನನಗೆ ಕೋಪ ಬರ್ತಾ ಇದೆ ಅಂತೇಳಿ ನಾವು ಅರಿವಿನಿಂದ ಯಾವಾಗ ನೋಡೋದನ್ನ ಕಲ್ತ್ಕೊಳ್ತೀವಿ ಅಂದ್ರೆ, ನನ್ನ ಜೊತೆಗೆ ನಾನು ಇದ್ದಾಗ, ಹೆಚ್ಚು ಹೆಚ್ಚು ಹಗಲು ರಾತ್ರಿ ನನ್ನ ಜೊತೆಗೆ ನಾನಿದ್ದಾಗ ನನ್ನಲ್ಲಿ ಏನು ಬದಲಾವಣೆ ಆಗ್ತಾ ಇದೆ, ನನ್ನ ಒಳಗಡೆ ಏನ್ ನಡೀತಾ ಇದೆ. ನನಗೆ ಕೋಪ ಬರ್ತಾ ಇದೆ ಅಂದಾಗ ನಮ್ಗೆ ಗೊತ್ತಾಗತ್ತೆ, ಆ ಕೋಪವನ್ನೇ ನಾವು ಗಮನಿಸ್ತಾ ಇರ್ತೀವಿ. ಆ ಕೋಪ ಒಂದು ಕ್ಷಣ ಮಾತ್ರ ಇನ್ನು ಬರ್ತಾ ಇದೆ ಅಂದಾಗ್ಲೇನೆ ನಾವು ಅದನ್ನ ಗಮನಿಸೋದನ್ನ ಶುರು ಮಾಡ್ತೀವಿ. ಅರಿವಿನಿಂದ ನಾವು ನೋಡ್ತೀವಿ, ಉಸಿರನ್ನೇ ಹೇಗೆ ಗಮನಿಸ್ತೀವಿ ಆ ಕೋಪವನ್ನು ಕೂಡ ನಾವು ಗಮನಿಸ್ತೀವಿ. ಯಾವಾಗ ನಾವು ಗಮನಿಸ್ತೀವಿ ಅದಷ್ಟಕ್ಕದೇ ಆ ಕೋಪವನ್ನ ಶಾಂತವಾಗಿಬಿಡತ್ತೆ. ಆ ಅಲೆಗಳು ಎದ್ದೇಳೋದಿಲ್ಲ, ಶಾಂತವಾಗಿರತ್ತೆ. ಕೋಪದ ಅಲೆಗಳು ಎದ್ದಾಗ್ಲೇನೆ ಅಲ್ಲಿ ನಮ್ಗೆ ಆ ಕೋಪ ಏನ್ ಮಾಡ್ಬೇಕು ಅಂತೇಳಿ ಬಂದಿದೆ ಅದು ನಾವು ಮಾಡ್ಬಿಡ್ತೀವಿ. ಇಂಥ ಒಂದು ಸೂಕ್ಷ್ಮತೆಯಾದಂತಹ ಜ್ಞಾನವನ್ನ ನಾವು ಕಲಿಬೇಕಂದ್ರೆ ಯಾವ ಗುರು ಹತ್ರನೂ ನಾವು ಹುಡ್ಕೊಂಡು ಹೋಗ್ಬೇಕಾಗಿಲ್ಲ ಫ್ರೆಂಡ್ಸ್. ಗುರುನ ನಾವು ಹುಡ್ಕೊಂಡು ಹೋಗಿ ಅವ್ರ ಹತ್ರ ಹೋಗಿ ಕಲಿಬೇಕು ಈ ಜ್ಞಾನವನ್ನ ಅಂತಲ್ಲ. ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದು, ನಮ್ಮ ಜೊತೆಗೆ ನಾವಿದ್ದು ಇದನ್ನ ಸಾಧನೆಯನ್ನ ಮಾಡಬೇಕು. ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರಿ ಫ್ರೆಂಡ್ಸ್. ಯಾವುದು ಕೂಡ ಯೋಚನೆ ಬೇಡ.
ಹಾಗೆ ಕೋಪ ಬರೋದಷ್ಟೇ ಅಲ್ಲ, ಯಾರೋ ಒಬ್ರು ನಮ್ಗೆ ಏನೋ ಒಂದು ಮಾತನ್ನ ಹೇಳಿರ್ತಾರೆ, ಅದು ಪದೇ 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 ನಾವು ನೆನಪು ಮಾಡ್ಕೊಳ್ತಾನೆ ಇರ್ತೀವಿ. ನೆನಪು ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ, ಮತ್ತೆ ಬೇರೆಯವ್ರಿಗೂ ಕೂಡ ನಾವು ಇದನ್ನ ಹೇಳ್ತಾ ಇರ್ತೀವಿ, ನಮ್ಗೆ ಅವರು ಆ ರೀತಿ ಹೇಳ್ಬಿಟ್ರು ಅಂತೇಳಿ. ನಮಗೆ ಪದೇ ಪದೇ ಆ ಮಾತನ್ನ, ಬೇರೆಯವರು ಹೇಳಿದ್ದು ದುಃಖ ಕೊಡುವಂತ ಮಾತನ್ನ, ಅದನ್ನ ನಾವು ತಗೊಂಡಿದ್ದೀವಿ, ನಮ್ಮ ಮನಸ್ಸಿನಲ್ಲಿ ಅದನ್ನ ನಾವು ಇಟ್ಕೊಂಡಿದ್ದೀವಿ. ಅದು ಪದೇ 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 ಅದನ್ನ ನಾನು ಅನ್ಕೊಳ್ತಾ ಇದ್ದೀನಿ, ಬೇರೆಯವ್ರಿಗೂ ಕೂಡ ನಾನು ಅದನ್ನ ಬಾಯಿ ಬಿಟ್ಟು ಹೇಳ್ತಾ ಇದ್ದೀನಿ. ಅವಾಗ ಏನಾಗತ್ತೆ ಅಂದ್ರೆ, ಆ ಶಕ್ತಿ ತರಂಗಗಳು ನಾವು ಏನು ಯೋಚನೆ ತಗೊಂಡಿದ್ದೀವಿ, ಅವ್ರು ಒಂದು ಸತಿ ಹೇಳಿ ಅವ್ರು ಬಿಟ್ಟಿದ್ದಾರೆ, ಆದ್ರೆ ಅದನ್ನ ನಾವು ಪದೇ ಪದೇ ಅನ್ಕೊಳ್ತಾನೆ ಇದ್ದೀವಿ. ಅವರು ಒಂದು ಸತಿ ಹೇಳಿ ಅವ್ರು ಬಿಟ್ಟಿರೋದನ್ನ ನಾವು ತಗೊಂಡಿದ್ದೀವಿ. ಅದು ನಾವು ತಗೊಂಡಿರೋದಕ್ಕೆ ಅದು ನಮ್ಗೆ ಪದೇ ಪದೇ ಪಠನೆ ಆಗ್ತಾ ಇದೆ ಒಳಗಡೆ. ಮತ್ತೆ ನಮ್ಗೆ ನಾಡಿ ಮಂಡಲ ಶುದ್ಧಿ ಆಗು ಅಂದ್ರೆ ಎಲ್ಲಿಂದ ಆಗತ್ತೆ? ಸೂಕ್ಷ್ಮ ಶರೀರ ಯಾನ ಆಗಂದ್ರೆ ಎಲ್ಲಿಂದ ಆಗತ್ತೆ? ನಮ್ಮ ಒಳಗಡೆ ಏನ್ ತುಂಬಿಕೊಂಡಿದೀವಿ ನಾವು? ಅವ್ರು ಯಾರೋ ಬಂದು ಅವ್ರಿಗೆ ಹೇಳ್ಬೇಕು ಅನಿಸ್ತು, ಅವ್ರು ಹೇಳಿದ್ದಾರೆ, ಅದನ್ನ ನಾವು ತಗೊಂಡಿರೋದ್ರಿಂದ ಅದೇ ಯೋಚನೆಯನ್ನ ಮಾಡಿ ಮಾಡಿ ಧ್ಯಾನದಲ್ಲಿನೂ ಕೂಡ ಅದೇ ಯೋಚನೆಯನ್ನ ನಾವು ಮಾಡ್ತಾ ಇರ್ತೀವಿ. ಮತ್ತೆ ಸೂಕ್ಷ್ಮ ಶರೀರ ಯಾನ ಆಗಂದ್ರೆ ಹೇಗಾಗತ್ತೆ? ನಾವು ಧ್ಯಾನಕ್ಕೆ ಕೂತ್ಕೊಂಡಿಲ್ಲ, ಅವ್ರು ಹೇಳಿದನ್ನ, ಬೇರೆ ಯಾರೋ ಹೇಳಿರೋದನ್ನ ಮಾತನ್ನ ತಗೊಂಡು ಅದನ್ನ ನಾವು ಇನ್ನೂ ಹೆಚ್ಚು ಅವ್ರು ಹೇಳಿದಂತ ಮಾತು ನಾವು ಏನ್ ತಗೊಂಡಿದ್ವಿ ಅದಕ್ಕೆ ಶಕ್ತಿಯನ್ನ ನಾವು ತುಂಬ್ತಾ ಇದ್ದೀವಿ. ಯಾವಾಗ ನಾವು ಉಸಿರಾಟದ ಜೊತೆಗಿರ್ತೀವೋ, ಸಾಧನೆಯಲ್ಲಿರ್ತೀವೋ, ನಮ್ಗೆ ತಕ್ಷಣನೇ ಗೊತ್ತಾಗ್ಬಿಡ್ಬೇಕು, ಅವ್ರು ಹೇಳಿದಂತ ಮಾತನ್ನ ನಾನು ತಗೊಂಡಿದ್ದೀನಿ. ಅದ್ರ ಬಗ್ಗೆ ನನಗೆ ಯಾವುದು ಕೂಡ ಯೋಚನೆ ಇರಬಾರ್ದು, ಅದನ್ನ ಹಾಗೆ ಸಾಕ್ಷಿಯಾಗಿ ನೋಡ್ತಾ ಇರಬೇಕು. ನನ್ನ ಒಂದು ಭಾವನೆ ಯಾವ ರೀತಿ ಇದೆ, ಅವ್ರು ಯಾವುದನ್ನ ಹೇಳಿದ್ದಾರೆ ಅದ್ರ ತಕ್ಕ ಹಾಗೆ ನಮ್ಮ ಭಾವನೆಗಳು ಇರುತ್ತೆ. ನಾವು ನಮ್ಮ ಉಸಿರಿನ ಜೊತೆಗಿದ್ದಾಗ ಅದನ್ನ ಹಾಗೆ ಸಾಕ್ಷಿಯಾಗಿ ನೋಡಿ, ಆ ಮಾತನ್ನ ಏನ್ ತಗೊಂಡಿದ್ದೀವಿ ಅದನ್ನ ಹಾಗೆ ನಾವು ಮರ್ತು ಬಿಡ್ತೀವಿ, ಅದ್ರ ಹಿಂದೆನೆ ನಾವು ಹೋಗೋದಿಲ್ಲ. ಒಂದು ಕ್ಷಣ ಮಾತ್ರ ಇರತ್ತೆ, ಅವ್ರು ಹೇಳಿದಂತ ಮಾತನ್ನ ಒಂದು ಕ್ಷಣ ನಾವು ಅವ್ರು ಹೇಳಿದಂತ ಮಾತನ್ನ ನನಗೆ ದುಃಖ ಆಯ್ತು, ನನ್ನ ಮನಸ್ಸಿಗೆ ನಾಟುವಾಗೆ ಅವ್ರು ಮಾತಾಡ್ಸಿದ್ದಾರೆ, ಧ್ಯಾನಕ್ಕೆ ಕೂತ್ಕೋಬೇಕು. ನಮಗೆ ಗೊತ್ತಾಗತ್ತೆ, ಧ್ಯಾನಕ್ಕೆ ಕೂತ್ಕೊಂಡಿದ್ದ ತಕ್ಷಣನೇ ಅವ್ರು ಹೇಳಿದಂತ ಮಾತನ್ನ ನಮಗೆ ದುಃಖ ಆಗ್ತಾ ಇದೆ, ಆ ಮಾತನ್ನ ನಾವು ತಗೊಂಡಿದ್ದೀವಿ, ನಾವು ಧ್ಯಾನದಲ್ಲಿ ಅದನ್ನ ನಾನು ಹೊರಗಡೆ ಹಾಕ್ಬಿಡ್ಬೇಕು, ಅದನ್ನ ನಾನು ಶುದ್ಧಿ ಮಾಡ್ಕೊಂಡ್ಬಿಡ್ಬೇಕು. ಈ ಕ್ಷಣನೇ ಅದನ್ನ ನಾವು ಮರ್ತು ಬಿಡ್ಬೇಕು. ನಾವು ಇದನ್ನ ಅನ್ಕೊಂಡಾಗ್ಲೇನೆ ಅದು ಸಾಧ್ಯ ಆಗತ್ತೆ, ಇಲ್ಲಾಂದ್ರೆ ಸಾಧ್ಯ ಆಗೋದಿಲ್ಲ. ನಾವು ತಿಳ್ಕೊಂಡಿರೋದನ್ನ, ಯಾವುದನ್ನ ನಮ್ಗೆ ಗೊತ್ತಾಗತ್ತೋ ಆ ರೀತಿ ನಾವು ಇಟ್ಕೋಬಾರ್ದು ಅಂತೇಳಿ ನಾವು ಯಾವಾಗ ತಿಳ್ಕೊಳ್ತೀವೋ
ಅವಾಗ ನಾವು ಅನ್ಕೊಂಡಾಗ್ಲೇನೆ ಅದು ಹೊರಗಡೆ ಹೋಗತ್ತೆ, ಇಲ್ಲಾಂದ್ರೆ ನಮ್ಮ ಒಳಗಡೆನೆ ಇರತ್ತೆ. ಯಾಕೆಂದ್ರೆ ನಾವೇ ತಗೊಂಡಿದ್ದೀವಿ ಅದು ಮಾತನ್ನ, ಅವ್ರು ಹೇಳಿದನ್ನ ಮಾತನ್ನ ನಾವೇ ತಗೊಂಡಿದ್ದೀವಿ, ನಾವು ಸ್ವೀಕಾರ ಮಾಡ್ಕೊಂಡಿರೋದಕ್ಕೆ ಅದು ನಮ್ಗೆ ದುಃಖ ಕೊಡ್ತಾ ಇದೆ. ಒಂದು ತಾಯಿ ಮಗುಗೆ ಎಷ್ಟೋ ಸತಿ ಕೆಟ್ಟದಾಗಿ ಬೈತಾ ಇರ್ತಾಳೆ, ಹೊಡಿತಾಳೆ. ಆ ಮಗು ನೋಡಿ ತಕ್ಷಣನೇ ಒಂದು ಕ್ಷಣ ಅಳತ್ತೆ, ಕೋಪ ಮಾಡ್ಕೊಳ್ಳತ್ತೆ. ಮಗು ಬೈದ್ರೆ ಹೊಡಿದ್ರೆ ಕೋಪ ಮಾಡ್ಕೊಳ್ಳತ್ತೆ, ಅಳತ್ತೆ, ಮತ್ತೆ ಅಮ್ಮ ಅಂತ ಹೇಳಿ ಬರತ್ತೆ. ಆ ಮಗು ತರ ನಾವು ಆಗ್ಬೇಕಂದ್ರೆ ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ನಾವಿರಬೇಕು. ಆಗ ಯಾರಾದ್ರೂ ನಮ್ಗೆ ಏನಾದ್ರೂ ಹೇಳಿದ್ರು ಕೂಡ ನಾವು ನಗ್ತಾನೆ ಇರ್ತೀವಿ. ಅದನ್ನ ನಾವು ತಗೊಳ್ಳೋದನ್ನೇ ಮರ್ತು ಬಿಡ್ತೀವಿ. ಅದನ್ನ ನಾವು ತಗೋಬೇಕು ಅಂತೇಳಿ ನಾವು ಅನ್ಸೋದೇ ಇಲ್ಲ. ಅವ್ರಿಷ್ಟ, ಅದು ಅವ್ರು ಮಾತಾಡಿದ್ದಾರೆ ಅಷ್ಟೇ. ಎಷ್ಟು ಈಸಿಯಾಗಿ ನಾವು ತಗೊಳ್ತೀವಿ. ನಾವು ಈಜಿಯಾಗಿರುವಂಥ ತಗೊಳ್ಳುವಂಥ ಮಾತನ್ನೇ ನಾವು ಧ್ಯಾನ ಮಾಡೋದಿಲ್ಲ, ಮಾಡ್ತಾ ಇರೋದಿಲ್ಲ. ಅವಾಗ ಅದನ್ನೇ ನಾವು ದೊಡ್ಡದಾಗಿ ಆ ಎಲ್ಲ ಒಂದು ತುಂಬಿಕೊಂಡು ಆ ಭಾವನೆಗಳನ್ನು ತುಂಬಿಕೊಂಡು ಹಾಗೆ ಹೇಳಿದ್ರು ಹೀಗೆ ಹೇಳಿದ್ರು ಅಂತೇಳಿ ಕೋಪದಿಂದ ನಮ್ಮ ಕೋಪದ ಮೇಲೆ ಕೋಪ ನಾವು ತುಂಬಿಕೊಳ್ತಾನೆ ಇರ್ತೀವಿ. ಅವಾಗ್ಲೇನೆ ನಮಗೆ ಮನಸ್ಸಿನ ಸ್ಥಿತಿ ಅಶಾಂತವಾಗಿರೋದು, ಅವಾಗ್ಲೇನೆ ಕಾಯಿಲೆ ಬರೋದು. ಹೇಳ್ದವ್ರಿಗೆ ಕಾಯಿಲೆ ಬಂತ? ಹೇಳ್ದವ್ರಿಗೆ ಕಾಯಿಲೆ ಬರಲಿಲ್ಲ. ಹೇಳ್ದವ್ರು ಸಮಸ್ಯೆದಲ್ಲಿ ಸಿಕ್ಕಾಕೊಳ್ಳಿಲ್ಲ. ಯಾರ ತಗೊಂಡಿದಾರೋ ಅವ್ರ ಸಮಸ್ಯೆದಲ್ಲಿ ಸಿಕ್ಕಾಕೊಂಡಿರ್ತಾರೆ, ಅವರು ಕಾಯಿಲೆಗೆ ಬೀಳ್ತಾರೆ. ಬೇರೆಯವರ ಮಾತನ್ನ ನಾವು ತಗೊಳ್ಳಿಲ್ಲ ಅಂದ್ರೆ ನಾವು ಖುಷಿಯಾಗೇ ಇರ್ತೀವಿ, ಆನಂದವಾಗೇ ಇರ್ತೀವಿ, ಆರೋಗ್ಯವಾಗಿಯೇ ಇರ್ತೀವಿ. ಯಾವಾಗ ನಾವು ಪ್ರತಿಯೊಂದನ್ನು ಕೂಡ ಈಸಿಯಾಗಿ ತಗೊಳ್ಳೋದನ್ನ ಈಸಿಯಾಗಿ ನಾವು ನೋಡ್ತಾ ಇರ್ತೀವಿ, ಯಾವುದು ಕೂಡ ನನ್ನ ಜೊತೆಗೆ ಇದ್ದು ನಾನು ಸಾಧನೆಯನ್ನ ಮಾಡಬೇಕು, ನನ್ನಲ್ಲಿರುವಂತಹ ಜ್ಞಾನವನ್ನ ಹೆಚ್ಚಿಸ್ಕೋಬೇಕು, ಬೇರೆಯವರ ಮಾತನ್ನ ಕೇಳಿ ದುಃಖ ಪಡೋದಲ್ಲ. ಈ ರೀತಿ ನಾವು ಯಾವಾಗ ನನ್ನ ಜೊತೆಗೆ ನಾನು ಅರಿವಿನಿಂದ ನನ್ನ ಒಳಗಡೆ ನಡೀತಾ ಇರೋದನ್ನ ಅರಿವಿನಿಂದ ನಾನು ಯಾವಾಗ ನೋಡೋದನ್ನ ಕಲ್ತ್ಕೊಳ್ತೀನಿ, ನನ್ನ ಉಸಿರು ಎಂಬ ಗುರುವಿನ ಜೊತೆಗಿದ್ದಾಗ ಇದನ್ನ ಅರಿವಿನಿಂದ ನೋಡೋದನ್ನ ನಾವು ಕಲ್ತ್ಕೊಳ್ತೀವಿ. ನಾವು ಹೇಗೆ ಒಂದು ಮಗು ನಮಗೆ ಏನಾದರೂ ಕೂಡ ಮಾಡಿದ್ರೂ ಕೂಡ ಏನೋ ಒಂದು
ಹೊಡಿದ್ರೂ ಕೂಡ, ಚೂಟಿದ್ರೂ ಕೂಡ ನಾವು ಹೇಗೆ ಕೋಪ ಮಾಡ್ಕೊಳ್ಳೋದಿಲ್ವೋ ಹಾಗೆ ಧ್ಯಾನಕ್ಕೆ ಬಂದಮೇಲೆ ಆ ಒಂದು ಶೈಶವಾತ್ಮ, ಬಾಲ್ಯಾತ್ಮ ಮಗು ಅಂಥೇಳಿ ಆ ರೀತಿ ಅದು ಮಾಡ್ತಾ ಇದೆ, ಕಿಡಿಗೇಡಿ ಮಾಡ್ತಾ ಇದೆ ಅಂಥೇಳಿ ನಾವು ಈಸಿಯಾಗಿ ತಗೊಳ್ತೀವಿ. ಆಗ ಅವ್ರ ಮಾತುಗಳನ್ನ ಕೇಳಿ ನಮಗೆ ಕೋಪ ಬರೋದಿಲ್ಲ, ನಗು ಬರುತ್ತೆ. ಮಗು ತೊದಲ್ ನುಡಿಯಿಂದ ನಮಗೆ ಏನಾದರೂ ಹೇಳ್ತಾ ಇದ್ರೆ ನಾವು ಹೇಗೆ ನಗ್ತಾ ಇರ್ತೀವಿ, ಹಾಗೆ ಬೇರೆಯವರು ನಮ್ಮ ಮೇಲೆ ಕೋಪ ಮಾಡಿಕೊಂಡು ನಮಗೆ ಬೈತಾ ಇದ್ರೂ ಕೂಡ, ಕೆಟ್ಟದಾಗಿ ಮಾತಾಡ್ತಾ ಇದ್ರೂ ಕೂಡ ಅವ್ರಿಗೆ ನಾವು ಮಗುವಿಗೆ ಹೋಲಿಸ್ತೀವಿ. ಅವರಿನ್ನೂ ಚಿಕ್ಕವರು, ಆ ಮಗು ಗೊತ್ತಿಲ್ಲದೇನೆ ಅದು ಹೇಳಿದೆ ಅಂತೇಳಿ ಆಗ ನಾವು ಈಸಿಯಾಗಿ ತಗೊಳ್ತೀವಿ, ನಗ್ತಾ ಇರ್ತೀವಿ. ಯಾಕೆಂದ್ರೆ ನನ್ನ ಬಗ್ಗೆ ನಾನು ತಿಳ್ಕೊಂಡೆ, ನಮ್ಮ ಬಗ್ಗೆ ನಾವು ತಿಳ್ಕೊಂಡಾಗ ಬೇರೆಯವರು ಯಾವ ಸ್ಥಿತಿಯಲ್ಲಿದ್ದಾರೆ, ಯಾವಾಗ ನಾವು ಈ ರೀತಿ ನಾವು ತಿಳ್ಕೊಳ್ತೀವಿ, ಕೋಪ ನಮಗೆ ಬರೋದಿಲ್ಲ, ಕಡಿಮೆ ಆಗ್ತಾ ಆಗ್ತಾ ಹೋಗುತ್ತೆ. ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರೋಣ ಫ್ರೆಂಡ್ಸ್. ಯಾವುದು ಕೂಡ ಯೋಚನೆ ಬೇಡ. ನಮಗೆ ಎಲ್ಲ ಜ್ಞಾನನೂ ಕೂಡ ಬೇಕು. ಪ್ರಾಪಂಚಿಕವಾಗಿರುವಂಥದ್ದು ಯಾವ ಒಂದು ಕೆಲಸವನ್ನು ಮಾಡ್ತೀವೋ, ಆದರೆ ಉತ್ತಮೋತ್ತಮವಾಗಿರೋದು ಆತ್ಮಜ್ಞಾನ ಎಲ್ರಿಗೂ ಕೂಡ ಬೇಕು. ಜನ್ಮ ಜನ್ಮಾಂತರಕ್ಕೆ ಸಂಬಂಧಪಟ್ಟಿರೋದು ಈ ಆತ್ಮಜ್ಞಾನವನ್ನು ಎಲ್ರಿಗೂ ಬೇಕು, ಪ್ರತಿಯೊಬ್ಬರಿಗೂ ಬೇಕು. ಪ್ರತಿಯೊಂದು ಮನೆಯಲ್ಲಿನೂ ಕೂಡ ಪ್ರತಿಯೊಬ್ಬರು ಕೂಡ ಧ್ಯಾನ ಮಾಡಬೇಕು. ನಾವು ಬ್ರಹ್ಮವಿದ್ಯೆಯನ್ನು ನಾವು ಕಲ್ತ್ಕೋಬೇಕು, ಆತ್ಮಜ್ಞಾನವನ್ನು ನಾವು ಪಡ್ಕೋಬೇಕು. ಅದಕ್ಕೆ ನಮ್ಮ ಗುರುಗಳಾದಂತಹ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರು ಎಷ್ಟು ಸುಂದರವಾಗಿ ಒಂದು ಹಾಡು ಹೇಳಿದ್ದಾರೆ.
ಉಸಿರಾಟದ ಮೇಲೆ ಗಮನ ಇರಲಿ ಫ್ರೆಂಡ್ಸ್, ಯಾವುದು ಕೂಡ ಯೋಚನೆ ಬೇಡ. ಜಯ ಹೋ 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 ಜಯ ಹೋ. ಆತ್ಮವಿದ್ಯೆ ಜಯ ಜಯ ಹೋ, ಬ್ರಹ್ಮವಿದ್ಯೆ ಜಯ ಜಯ ಹೋ, ಆನಂದವಿದ್ಯೆ ಜಯ ಜಯ ಹೋ, ಆರೋಗ್ಯವಿದ್ಯೆ ಜಯ ಜಯ ಹೋ, ನಿರ್ವಾಣವಿದ್ಯೆ ಜಯ ಜಯ ಹೋ, ಶ್ವಾಸವಿದ್ಯೆ ಜಯ ಜಯ ಹೋ, ದಿವ್ಯ ಶ್ವಾಸವಿದ್ಯೆ ಜಯ ಜಯ ಹೋ, ಧ್ಯಾನವಿದ್ಯೆ ಜಯ ಜಯ ಹೋ, ದಿವ್ಯ ಧ್ಯಾನವಿದ್ಯೆ ಜಯ ಜಯ ಹೋ. ಜಯ ಹೋ ಜಯ ಹೋ ಜಯ ಹೋ ಜಯ ಹೋ. ಸಂಕಲ್ಪ ಶಕ್ತಿ ಜಯ ಜಯ ಹೋ, ಇಚ್ಛಾ ಶಕ್ತಿ ಜಯ ಜಯ ಹೋ, ಜ್ಞಾನ ಶಕ್ತಿ ಜಯ ಜಯ ಹೋ, ಕರ್ಮ ಶಕ್ತಿ ಜಯ ಜಯ ಹೋ, ಸ್ವಾಧ್ಯಾಯ ಶಕ್ತಿ ಜಯ ಜಯ ಹೋ, ಧ್ಯಾನ ಶಕ್ತಿ ಜಯ ಜಯ ಹೋ, ಪ್ರಾಣ ಶಕ್ತಿ ಜಯ ಜಯ ಹೋ, ದಿವ್ಯ ಪ್ರಾಣ ಶಕ್ತಿ ಜಯ ಜಯ ಹೋ, ಪಿರಮಿಡ್ ಶಕ್ತಿ ಜಯ ಜಯ ಹೋ, ದಿವ್ಯ ಪಿರಮಿಡ್ ಶಕ್ತಿ ಜಯ ಜಯ ಹೋ. ಜಯ ಹೋ ಜಯ ಹೋ ಜಯ ಹೋ ಜಯ ಹೋ. ಸತ್ಯಾಹಿಂಸಾ ಜಯ ಜಯ ಹೋ, ಶೌಚ ಸಂತೋಷ ಜಯ ಜಯ ಹೋ, ಶ್ರದ್ಧಾ ದೀಕ್ಷಾ ಜಯ ಜಯ ಹೋ, ಬುದ್ಧಿ ಪ್ರಜ್ಞಾ ಜಯ ಜಯ ಹೋ, ಮೈತ್ರಿ ಕರುಣಾ ಜಯ ಜಯ ಹೋ, ದಿವ್ಯ ಮೈತ್ರಿಕರಣ ಜಯ ಜಯ ಹೋ, ಸಮತಾ ಶಾಂತಿ ಜಯ ಜಯ ಹೋ, ದಿವ್ಯ ಸಮತಾ ಶಾಂತಿ ಜಯ ಜಯ ಹೋ. ಜಯ ಹೋ ಜಯ ಹೋ ಜಯ ಹೋ ಜಯ ಹೋ. ಆಜ್ಞಾ ಚಕ್ರ ಜಯ ಜಯ ಹೋ, ಸಹಸ್ರಾರ ಜಯ ಜಯ ಹೋ, ತಪೋಲೋಕ ಜಯ ಜಯ ಹೋ, ಸತ್ಯಲೋಕ ಜಯ ಜಯ ಹೋ, ಧ್ಯಾನ ಲೋಕ ಜಯ ಜಯ ಹೋ, ಧ್ಯಾನ ವಿಶ್ವ ಜಯ ಜಯ ಹೋ, ದಿವ್ಯ ಜ್ಞಾನ ವಿಶ್ವ ಜಯ ಜಯ ಹೋ, ಧ್ಯಾನ ಭಾರತ ಜಯ ಜಯ ಹೋ, ದಿವ್ಯ ಧ್ಯಾನ ಭಾರತ ಜಯ ಜಯ ಹೋ. ಜಯ ಹೋ ಜಯ ಹೋ ಜಯ ಹೋ ಜಯ ಹೋ. ವಾಲ್ಮೀಕಿ ವೇದವ್ಯಾಸ ಜಯ ಜಯ ಹೋ, ಬುದ್ಧ ಮಹಾವೀರ ಜಯ ಜಯ ಹೋ, ಯೇಸು ಮಹಮ್ಮದ ಜಯ ಜಯ ಹೋ, ಲಾವೋನ್ಸು ಸುವಾನ್ಸು ಜಯ ಜಯ ಹೋ,
मार्प मिलारप जय जय हो, कबीर नानक जय जय हो, युक्तेश्वर लाहरी जय जय हो, दिव्य युक्तेश्वर लाहरी जय जय हो, ओशो रामपा जय जय हो, दिव्य ओशो रामपा जय जय हो, जय हो जय हो जय हो जय हो। आत्मविद्ये जय जय हो, ब्रह्मविद्ये जय जय हो, आरोग्य विद्ये जय जय हो, आनंद विद्ये जय जय हो, निर्वाण विद्ये जय जय हो, श्वास विद्ये जय जय हो, दिव्य श्वास विद्ये जय जय हो, ध्यान विद्ये जय जय हो, दिव्य ज्ञान विद्ये जय जय हो, जय हो जय हो जय हो जय हो।
శ్వాసానుసంధానం. హాయిగా కూర్చున్నాం, మన శ్వాసతో మనం మమేకమై ఉన్నాం. అదే స్థితిని కొనసాగిస్తూ ఉందాం. అద్భుతమైన ధ్యాన సంగీతాన్ని వింటూ ధ్యానంలో ఉందాం. ఈ 3 గంటలు మనం ఎంతో అద్భుతంగా ఉపయోగించుకుందాం. మన కోసం మనం చేసుకునేది ఇది మాత్రమే.
ಜ್ಞಾನವಿದೆ ಜಯ ಜಯ ಹೋ ಜಯ ಹೋ. ನಿಮ್ಮ ಎರಡೂ ಕೈಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಂಡು ಕಲಿಬೇಕು ಅನ್ನೋದು ಒಂದು ತಪನೆಯಲ್ಲಿ ನಾವು ಇರ್ತೀವಿ. ನಮಗೆ ಇದು ಬೇಕು, ಎಲ್ರಿಗೂ ಕೂಡ ಬೇಕು. ಇದು ಸಣ್ಣ ಸಣ್ಣ ವಿಷಯಕ್ಕೆ ಎಷ್ಟೊಂದು ಅಸ್ತವ್ಯಸ್ತವಾದ ಜೀವನವನ್ನು ನಾವು ನಡೆಸ್ತಾ ಇದ್ದೀವಿ ಸಣ್ಣ ಸಣ್ಣ ವಿಷಯಕ್ಕೆ. ಆದರೆ ಇಷ್ಟು ಅದ್ಭುತವಾದಂತಹ ಜ್ಞಾನವನ್ನ ಗಮನ ಕೊಡುತ್ತಾ ಇಲ್ಲ. ನಮಗಿದು ಬೇಕು, ಆತ್ಮಜ್ಞಾನ ಬೇಕು, ಬ್ರಹ್ಮಜ್ಞಾನ ಬೇಕು. ನಮಗೆ ನಿತ್ಯ ನಿರಂತರವಾಗಿ ಇದರ ಒಂದು ಸಾಧನೆಯಲ್ಲಿ ನಾವಿರಬೇಕು. ಸತ್ಯವನ್ನ ನಾವು ತಿಳ್ಕೊಳ್ತಾನೆ ಇರಬೇಕು. ಸಾಗರದಷ್ಟು ಇದೆ ಕಲ್ತ್ಕೊಳ್ಳೋದು, ಬೆಟ್ಟದಷ್ಟಿದೆ. ಕೇವಲ 1 ನಿಮಿಷ ಫ್ರೆಂಡ್ಸ್, ನಾವು ಧ್ಯಾನದಿಂದ ಸಹಜ ಸ್ಥಿತಿಗೆ ಬರೋಣ. ನಾಳೆ ಯಾರಾದರೂ ಹಾಡೋರಿದ್ರೆ ಹೆಸರನ್ನ ಇವತ್ತೇ ಹೇಳಿ. ಎಲ್ರೂ ಕೂಡ, ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಇದೆ. ಪ್ರತಿಯೊಬ್ಬರು ಕೂಡ ಹಾಡ್ಬೋದು. ನಿಮ್ಗೆ ಏನು ಬರುತ್ತೋ, ಹೇಗೆ ಬರುತ್ತೋ ಹಾಗೆ. ಕೇವಲ 10 ಸೆಕೆಂಡ್ಗಳು ಮಾತ್ರ. ಓಕೆ ಫ್ರೆಂಡ್ಸ್, ನಿಮ್ಮ ಎರಡೂ ಕೈಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್ಸ್. 5 4 3 2 1 0. ನಿಮ್ಮ ಕೈಗಳನ್ನೇ ನೋಡ್ತಾ ಕಣ್ಣು ಬಿಡಿ. ಈ ಧ್ಯಾನವನ್ನು ತಿಳಿಸ್ಕೊಟ್ಟಂತಹ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆ ಮುಖಾಂತರ. ಮಾತಾ ಸ್ವರ್ಣಮಾಲಾ ಪತ್ರಿಜಿ ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆ ಮುಖಾಂತರ. ಇಲ್ಲಿ ಬಂದಂತಹ ಎಲ್ಲ ಆತ್ಮಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ, ಮತ್ತು ಮಯೂರಿ ಮೇಡಮ್ ಎಷ್ಟು ಸುಂದರವಾಗಿ ದೇವರ ನಾಮವನ್ನು ಹೇಳಿದ್ದಾರೆ, ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ತುಂಬಾ ಅದ್ಭುತವಾಗಿತ್ತು ಈ ದಿನ ಧ್ಯಾನ. ತುಂಬಾ ಒಳ್ಳೆ ವಿಷಯಗಳನ್ನ ಹೇಳಿಕೊಟ್ರಿ. ತುಂಬಾ ಥ್ಯಾಂಕ್ ಯು ಮ್ಯಾಮ್. ಎಲ್ಲರಿಗೂ ಕೂಡ ಧನ್ಯವಾದಗಳು. ಟೈಮ್ಗೆ ಕರೆಕ್ಟ್ ಆಗಿ ಜಾಯಿನ್ ಆಗಿ ನಿಮ್ಮ ಎನರ್ಜೀಸ್ನ ಶೇರ್ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ಎಲ್ಲರಿಗೂ ಧನ್ಯವಾದಗಳು. ನಾಳೆನೂ ಇದೇ ರೀತಿ ನಾವು 5 ಗಂಟೆಗೆ ಕರೆಕ್ಟ್ ಆಗಿ ಜಾಯಿನ್ ಆಗೋಣ ಮಾಸ್ಟರ್ಸ್. ಕೆಲವೇ ದಿನಗಳಿದೆ, 93 ದಿನಗಳಾಯ್ತು. ಈ ಧ್ಯಾನದ ಲಿಂಕ್ ಅನ್ನ ಶೇರ್ ಮಾಡಿ, ಹಾಗೆ ಧ್ಯಾನವನ್ನ ಮಾಡ್ತಾ ಮಾಡ್ತಾ ಧ್ಯಾನವನ್ನ ಮಾಡಿಸೋಣ. ಈ ನವರಾತ್ರಿಯಲ್ಲಿ ತುಂಬಾ ಅದ್ಭುತವಾಗಿದೆ ಶಕ್ತಿಗಳು. ಸೊ ಹಾಗಾಗಿ ಹೆಚ್ಚು ಹೆಚ್ಚು ಧ್ಯಾನವನ್ನ ಮಾಡಿ ಅಂತ ಕೇಳ್ತಾ ಇದ್ದೀನಿ. ತಾಯಿ ಕೂಷ್ಮಾಂಡ ದೇವಿಯ ಕೃಪೆ ಎಲ್ಲರ ಮೇಲಿರಲಿ.